ಪ್ರಾಣೇಶ್ವರ ಎಷ್ಟು ವಿಧವಾಗಿ ತಿಳಿಸಿ ಹೇಳಿದ್ರು ಒಂದೇ ಹಠವನ್ನು ಹಿಡಿದಿರುವೆಯಾ ಕಾಂತ? ಈಗಾಗಲೇ ಪಾಂಡವರಿಗೆ ಶ್ರೀಹರಿಯ ಆಶೀರ್ವಾದವಿರುವುದೆಂದು ನಿನಗೆ ಗೊತ್ತಿಲ್ಲವೇನು ಕಾಂತ? ಸತಿಯಳ ಮಾತಿಗೆ ಬೆಲೆ ಇಲ್ಲವೇ? ಬೆಲೆ ಇಲ್ಲವೇ? ಸತಿಯಳ ಮಾತಿಗೆ ಬೆಲೆ ಇಲ್ಲವೆಂದ ಮೇಲೆ ನನ್ನನ್ನೇತಕ್ಕೆ ಕಟ್ಟಿಕೊಂಡೆ ಕಾಂತ? ಕೇಳುವೆನು ಕೇಳು. ಸತಿಯಳ ಮಾತಿಗೆ ಬೆಲೆಯಿಲ್ಲ ಪ್ರಿಯಾ, ಎಷ್ಟು ಹೇಳಿದರೂ ಫಲವಿಲ್ಲ. ಗುಣವಂತ ಓ ಮತಿವಂತ ಮತಿವಂತ ನೀ ಬಿಡುಪಂತ. ಪ್ರಾಣೇಶ್ವರ, ಶ್ರೀಹರಿಯ ಆಶೀರ್ವಾದ ಬಲವಿರುವರ ಪಾಂಡವರನ್ನು ಏನು ಮಾಡಲು ಸಾಧ್ಯವಿಲ್ಲ ಕಾಂತ. ಬಂಡಿ ಬಂಡಿ ಅನ್ನವನುಂಡ ಭೀಮನ ಬಕಾಸುರನನ್ನೇ ಕೊಂದಿದಂತವನು ಹೃದಯೇಶ್ವರ, ಬೇಡವೆಂದು ಬೇಡುವೆ ಕಾಂತ, ತ್ಯಜಿಸು ನೀನು ನಿನ್ನಯ ಪಂಥ. ಸತಿಯ ಮಾತನು ಕೇಳು ಎನ್ನುವೆನು, ಕೇಳು ಮಾತನು ನೀನು. ನಲ್ಲ ಕೇಳು ಮಾತನು ನೀನು. ನಿನ್ನ ಮಾತನ್ನು ಕೇಳು, ಹೋಗಬೇಡ. ಕೇಳುವುದಿಲ್ಲವೇ? ಕೇಳುವುದಿಲ್ಲವೆಂದ ಮೇಲೆ ನನ್ನ ನೇತಕ್ಕೆ ಕಟ್ಟಿಕೊಂಡೆ. ಸತಿಯಳ ಮಾತಿಗೆ ಬೆಲೆ ಇಲ್ಲವೆಂದು ನುಡಿದೆಯಾ? ಸತಿಯಳ ಮಾತಿಗೆ ಬೆಲೆಯಿಲ್ಲ, ಹೇಳಿದರೂ ಫಲವಿಲ್ಲ. ಗುಣವಂತ ಮತಿವಂತ ಮತಿವಂತ ಬಿಡುವಂತ. ಪ್ರಾಣೇಶ್ವರ, ಭೀಷ್ಮ ದ್ರೋಣ ಈಗಾಗಲೇ ಕೃತಾಂತನ ಪಟ್ಟಣವನ್ನು ಸೇರಿರುವರು. ಕಾಂತ, ನಿನ್ನ ತಂದೆ ತಾಯಿಗಳು ಕಣ್ಣಿಲ್ಲದ ಕುರುಡರು. ಪ್ರಾಣೇಶ್ವರ,
ಪ್ರಾಣೇಶ್ವರ, ಕಣ್ಣಿಲ್ಲದ ತಂದೆ ತಾಯಿ ವೃದ್ಧ ದಂಪತಿಯನ್ನು ಬಿಟ್ಟು ನೀನು ಹೋಗುವುದು ಸಮ್ಮತವಾದ ಲಕ್ಷಣವಲ್ಲ. ಕಾಂತ, ಅವನ ಕೊಲ್ಲಿ ಸಹಜವಾಗಿದ್ದ ನಿನ್ನ ತಂದೆ ತಾಯಿಯರನ್ನ ಸಾಕುವ ಜವಾಬ್ದಾರಿ ಮಗನಾದ ನಿನ್ನ ಕರ್ತವ್ಯವಲ್ಲವೇ? ಹೌದು ಸುಂದರಿ. ಆದ್ದರಿಂದ ದುರಕ್ಕೆ ಹೋಗಬೇಡ ರಮಣ, ಸದ್ಗುಣ ಬರಣ. ಎಲೆ ಬಟನ್ ನೆಡೆ ನಿನ್ನ ಬಾಲ ಮನೆ ಪಿತಾಮಹನಾದ ಭೀಷ್ಮನು, ಗುರುಗಳಾದ ದ್ರೋಣಾಚಾರ್ಯರು, ಮಿತ್ರನಾದ ಕರ್ಣನು, ಸೋದರನಾದ ದುಶ್ಯಾಸನ, ಮಹಾವನಾದ ಶಕುನಿ, ಮೈದುನನಾದ ಸಾಲಿಂದು, ಭೂಪನಾದ ಸೈಂಧವನು, ಇಂಥ ಮಹಾವೀರರನ್ನು ಕಳೆದುಕೊಂಡು ಈ ಭೂಮಂಡಲದಲ್ಲಿ ಪಾಂಡವರೊಡನೆ ಅಂಗತನ ಮಾಡಿ ಸಾಯೋದಕ್ಕಿಂತ ಯುದ್ಧವನ್ನು ಮಾಡಿ ಸಾಯಿಸಿದ ಭಾನುಮತಿ ನನ್ನ ಪ್ರಾಣಸಲಿ. ಕಾಂತ, ಹೇಳುವಿನ ಕೇಳು. ಅರ್ಥವಾಗಲಿಲ್ಲ ಸುಂದರಿ, ಆಗಲಿಲ್ಲ ಸುಂದರಿ, ಆಗಲಿಲ್ಲ ಸುಂದರಿ, ತಿಳಿಸಿದಾಗ ಅರ್ಥವಾಗಲ್ಲ ಸುಂದರಿ. ಕಾಂತಿ, ಸರ್ವತ್ತ ಹೋಗುವುದು ಸುಂದರಿ. ನಾನು ನೀನ ಅಹೋ ಹೃದಯೇಶ್ವರ,